ಈ ಸ್ಟ್ರೆಚ್ ಸಾಕಾಗಿದೆ ಗುರು, ಸೂಪರ್. ಸೋಮವಾರಪೇಟೆ ಟು ಶನಿವಾರ ಸಂತೆ ಸ್ಟ್ರೆಚ್ ಸಾಕಾಗಿದೆ. ಅಕ್ಕಪಕ್ಕ ಕಾಫಿ ತೋಟ, ಮಧ್ಯ ದಾರಿ. ಓ ಶಿಟ್. This is the way you have to control. ಸೊ ಸ್ಪೀಡಾಗಿ ಎಲ್ಲರೂ ಹೊಡಿದಾರೆ ಗುರು, ಈ ಕಂಟ್ರೋಲಿಂಗ್ ಬರಬೇಕು. ಸೊ ಸಡನ್ ಆಗಿ ದ ವೇ, ಐ ಮೀನ್ ಆಲ್ಮೋಸ್ಟ್ ಲೈಕ್ ಎಷ್ಟು ಕಡಿಮೆಗೆ ಬಂದ್ಬಿಡ್ತು ಸ್ಪೀಡು. ಅಷ್ಟು ಸ್ಪೀಡಲ್ಲಿದ್ದೆ ನಾನು ಆ್ಯಕ್ಚುಲಿ, ಬಟ್ ಐ ಡಿಡಂಟ್ ಇವನ್ ಕ್ರಾಸ್ ದಟ್ ಆಲ್ಟೋ. ಬಟ್ ಎನಿವೆ ವೆನ್ ಯು ನೋ he also slowed down, so ಜಾಸ್ತಿ ಡಿಸ್ಟೆನ್ಸ್ ಇತ್ತು ಆ್ಯಕ್ಚುಲಿ. ಬಟ್ ಜಸ್ಟ್ ಇಮ್ಯಾಜಿನ್ ಇಫ್ ದಟ್ ವಾಸ್ ಅ ಲಾರಿ ಆ್ಯಂಡ್ ಐ ಕುಡಂಟ್ ಕಂಟ್ರೋಲ್. Gone, the case is gone. ನಜರೆ ಹಟಿ ದುರ್ಘಟನಾ ಘಟಿ. ಇದೊಂಥರ ಏನೋ ಡಿಫ್ರೆಂಟ್ ವ್ಯೂ ಕಾಣ್ತಾ ಇದೆ. ಸೊ ನಾವು ಇವಾಗ ಗುಡ್ಡ ಇಳಿದು ಗುಡ್ಡದ ಬೇಸಲ್ಲಿದ್ದೀವಿ ನಾವು. ಗುಡ್ಡದ ಬೇಸಲ್ಲಿದ್ದೀವಿ ನಾವು ಇವಾಗ. ಶನಿವಾರಪೇಟೆ 9 ಕಿಲೋಮೀಟ್ರ್ ಅಷ್ಟೇ ಅಂತೆ. ಇಷ್ಟು ಬೇಗ ಬಂದೆ ನಾನು. ಅಲ್ಲ, ಶನಿವಾರಪೇಟೆನಾ ಅದು? ಶನಿವಾರ ಸಂತೆನಾ? ಗುರು, ಇನ್ನು ನಾನು ಸೋಮವಾರಪೇಟೆನೇ ಬಂದಿಲ್ಲ ನಾನು. ಇನ್ನು ಇದು ಯಾವುದು ಗುರು? ನಾನು ಓಡಿಸಿರೋ ಹೊಡ್ತಾ ನೋಡಿದ್ರೆ ಇದು ಯಾವುದು ಸ್ಪ್ಲೆಂಡ್ರಾ ಪ್ಲಾಟಿನನ? ಸ್ಪ್ಲೆಂಡ್ರೆ, ಲಾರ್ಡ್ ಸ್ಪ್ಲೆಂಡರ್. ಅವನಿಗೆ ಏನು ಬರ್ತಾನೆ ಗುರು? ಬೇಜಾನ್ ಅರ್ಜೆಂಟ್ ಆಗಿದೆ. ನಮ್ಮ ಲಾರ್ಡ್ ಸ್ಪೆಂಡ್ರ ಏನು ಬರ್ತಾನೆ ಗುರು? ಟಿಕ್ 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 ಅಂತ. ನಿಂದೆ ಒಂದು KSRTC ಅಶ್ವಮೇಧ ಬಸ್ ಇದೆ, ನನ್ನ ಜೊತೆ ರೇಸ್ ಕಟ್ಟಿಯ ನಾನು. ಜೊತೆ ರೇಸ್ ಕಟ್ಟಿದ್ದೆ. ಆಗಲಿಂದ 2 ಸತಿ ಓವರ್ಟೇಕ್ ಮಾಡೋದು. ಅದು ನಾನು 70 ಇರಬೇಕಾದ್ರೆ ಓವರ್ಟೇಕ್ ಮಾಡ್ಯ ನಾನು. ಜಸ್ಟ್ ಇಮ್ಯಾಜಿನ್.
ಹೆವಿ ಕಾಂಪಿಟೇಷನ್ ಕೊಡ್ತಾನೆ ಗುರು ಅವನು, ಹೆವಿ ಕಾಂಪಿಟೇಷನ್ ಕೊಡ್ತಾನೆ. ಹೋದಲ್ಲೋ ಇವಾಗ ಬರ್ತಾನೆ ಬಿಡಲ್ಲ, ಮಕ್ಕಳಾರೆ ಚಚ್ಕೊಂಡ್ಬರ್ತಾನೆ ಇವಾಗ. ನೋಡ್ಬೇಕಂತ ನಾನೊಂದು ಚೂರು ಸ್ಲೋ ಮಾಡಿದೆ ಅಂತಂದ್ರೆ ಹಂಗೆ ಯಾವ ರೇಂಜಿಗೆ ಹೋಗ್ತಾನೆ ಗೊತ್ತಾ ಅವನು. ಯಪ್ಪ ನಾನೊಂದು ಚೂರು ಮೊಮೆಂಟಮ್ ಬ್ರೇಕ್ ಮಾಡಿದೆ ಅಂದರೆ ಸಾಕು, ಕಿತ್ಕೊಂಡು ಬರ್ತಾನೆ. ಓ ಶಿಟ್, ಅವನ ಜೊತೆ ನಾನು ಗುದ್ದಾಡಕ್ಕೆ ಹೋಗಿ ಪಂಪ್ ಯಾವ ರೇಂಜಿಗೆ ಆರಿಸ್ದೆ ಗುರು. ಆ್ಯಂಡ್ ಫಾಗ್ಲೈಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ಸೊ ದಿಸ್ ಈಸ್ ಫಾಗ್ಲೈಟ್ ವಿತ್ ಫಾಗ್ಲೈಟು. ಫಾಗ್ಲೈಟ್ ಆಫ್ ಮಾಡ್ತೀನಿ. ಯಪ್ಪ ಏನೂ ಕಾಣ್ತಿಲ್ಲ. ಅಯ್ಯಪ್ಪ ಇವಾಗ ಒಂದು ಚೂರು ವ್ಯೂ ಬಂತು. ಈ ಚಿಕ್ಕ ಲ್ಯಾಂಟರ್ನ್ ಇರುತ್ತೆ ಗೊತ್ತಾ, ಬಂದ ಈ ಚಿಕ್ಕ ಲ್ಯಾಂಟರ್ನ್ ಇರುತ್ತಲ್ಲ ಆ ಥರ ಫೀಲ್ ಆಗುತ್ತೆ ವಿತೌಟ್ ಫಾಗ್ಲೈಟ್. ಬಂದ ಗುರು, ಅದು ಯಾವ ರೇಂಜ್ ಓಡಿಸ್ತಾನೆ ಇವನು ಅಂತ. ಬಂದ. ಕಾರ್ನ ಓವರ್ಟೇಕ್ ಮಾಡ್ಕೊಂಡು ಬರ್ತಾನೆ ಇವಾಗ. ಸೊ ಫಾಗ್ಲೈಟ್ ಇತ್ತು ಅಂತ ನಾನು ಇವತ್ತು ನಿನ್ನೆ ಬಚಾವಾಗಿದ್ದೀನಿ, ಇಲ್ಲದಂದರೆ ತುಂಬ ಕಷ್ಟ ಆಯಿತು ಜೀವನ. ನೋಡಿ ಇವಾಗ ಜಸ್ಟ್ ನೋಡಿ, ಸಿ ವಾಟ್ ದ ಹೆಲ್, ಏನು ಕಾಣಲ್ಲ. ಇಷ್ಟೇ ಏನೋ ಬಂತು ಗುರು ಇಲ್ಲಿ. ಬಂದ. ಚಿಂದಿ ಗುರು ಇವರು ಡ್ರೈವರು, ಯಪ್ಪ ಚಿಂದಿ. ಇವ್ರು ಯಾರೋ ಚಪ್ಪರಿ ನನ್ನ ಮಕ್ಕಳು ಆಗಲೇ ಅಂತ. ಅವ್ನು ಯಾವ ರೇಂಜಿಗೆ ಹೊಡಿತೀಯ? ನಾನು 67 ಆಯ್ತಾ. ಸೆಕ್ಸಿ ಗುರು ಅವನು, ಸೆಕ್ಸಿ. ನಮಗೆ ರೋಡ್ ಗೊತ್ತಿಲ್ಲ ಗುರು. ಆಮೇಲೆ ರೋಡ್ ಚೆನ್ನಾಗಿಲ್ಲ ಅಷ್ಟೊಂದು, ಮಧ್ಯ ಸಖತ್ ಖರಾಬಾಗಿದೆ ರೋಡ್. ಯಾವಾಗ ಹೆಂಗೆ ಬರುತ್ತೋ ಗೊತ್ತಾಗಲ್ಲ. ಕೈ ಪೇನ್ ತುಂಬಾ ಬಂದಿದೆ. ಶಾಕ್ಸ್ ತಿಂದು ಬಾ ಮತ್ತೊಂದು. ನಾನು ಬೇಡಪ್ಪ ದೇವ್ರೇ, ನನಗೆ ಸಾಕಾಗಿದೆ. $751. 10 minutes 10 ಕಿಲೋಮೀಟರ್ ಹೊಡೆಯೋಕ್ಕಾಗತ್ತಾ ನನ್ನ ಕೈಯಲ್ಲಿ? I'll try my level best. ಎಲ್ಲಿದೆ ಗುರು ರೋಡು? ದಾರಿನೇ ಕಾಣ್ತಿಲ್ಲ. ಅವನು ಆ ಕಡೆಯಿಂದ ಬಂದಿದ್ದಕ್ಕೆ ನನಗೆ ಕನ್ಫ್ಯೂಸ್ ಆಯಿತು.
ಇವ್ರೇನು ಗುರು ಅಶ್ವಮೇಧ ಬಸ್ ಡ್ರೈವರ್ಸು. ಚಿಕ್ಕ ಬ್ರಿಡ್ಜು. ಯಪ್ಪ ಗುರುವೇ, ಈ ಲೈಟಲ್ಲಿ ಹೆಂಗೆ ಓಡಿಸೋದು? ಇದು ಯಾವ ರೋಡ್ ಗುರು ಇದು? ಚನ್ನರಾಯಪಟ್ಟಣ ಬಂದರೆ ಸಾಕಾಗಿದೆ ನನಗೆ. ಹೈವೇ ಕನೆಕ್ಟ್ ಆಗಬೇಕು ಇನ್ 7.8 ಕಿಲೋಮೀಟರ್. ಏನು ಗೊತ್ತಾ, ಈ ಖರಾಬ್ ರೋಡಲ್ಲಿ ಕೈ ಎಲ್ಲ ನೋವು ಬಂದಿದೆ ನನಗೆ ಆ್ಯಕ್ಚುಲಿ. ಹೀಗಾಗಿ ಸೊ ಐ ವಾಂಟ್ ಟು ಟಚ್ ಟು ದ ಎನ್ ಎಚ್ ಟಚ್ ಆಗಿ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ. ನಾನು ಮಧ್ಯಾಹ್ನನೂ ಊಟ ಮಾಡಲಿಲ್ಲ ಆ್ಯಕ್ಚುಲಿ. ಫಸ್ಟು ಊಟ ಮಾಡ್ತೀನಿ ನಿಲ್ಲಿಸಿದ ತಕ್ಷಣ. ಒಂದು ಒಳ್ಳೆ ಬ್ರೇಕ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಜರ್ನಿನ. ಬಿಕಾಸ್ ಸ್ಟಿಲ್ 158 ಕಿಲೋಮೀಟರ್ಸ್ ಟು ಗೋ. ನಾನು ನೆನ್ನೆ ಟಚ್ ಆದಮೇಲೆ ಅರೌಂಡ್ 150 ಕಿಲೋಮೀಟರ್ಸ್ ಬೆಂಗಳೂರು. ಸೊ 8 ಗಂಟೆ 47 ನಿಮಿಷ. ಇವಾಗ ನೆಕ್ಸ್ಟು ಟೋಲ್ ಇದೆ. ಸೊ ಟೋಲಲ್ಲಿ ನಮ್ಗೇನ ಸ್ಟಾಪ್, ಅಲ್ಲೇ ಊಟ ಮಾಡೋಣ ಟೋಲಲ್ಲೇ. ಬಿಕಾಸ್ ಆಗಲೇ ಒಂದು ಚಿಕ್ಕ ಸ್ಟಾಪ್ ತೊಗೊಂಡೆ, ಸ್ವಲ್ಪ ಟೀ ಕುಡಿದಿರಲಿಲ್ಲ. ಸೊ ಫಸ್ಟು ಊಟ ಅಂತೂ ಮಾಡೇಬೇಕು ಇವಾಗ. ಟೆನಿಕಾಸ್ಟ್ ಯಾರಿಗೂ ಟೋಲ್ ಪ್ಲಾಜಾ 2 ಕಿಲೋಮೀಟರ್ಸ್. ಈ NHಗಳಲ್ಲಿ 2 ಕಿಲೋಮೀಟರ್ಸ್ ಮ್ಯಾಟ್ರೇ ಇಲ್ಲ. ನಮ್ದು ಅಡ್ವಾಂಟೇಜ್ ಏನು ಅಂತಂದರೆ ಟೋಲಲ್ಲಿ ಟೋಲ್ ಇಲ್ಲ. ನೋ ಟೋಲ್, ಓನ್ಲಿ ರೋಲ್. ಅವನು ಯಾವ ಪರಿಚಯಿಸ್ತೀಯ ಗುರು ಎಕ್ಸ್ಪಲ್ಸ್ನವನು? ಕಲ್ಲಿನ ಕೋಳಿ ಕುಗ್ಗುತ್ತಾಯ್ತೋ. ಟೋಲ್ ನೋಡಿ ನನ್ನ ಕೈ ಯಾವ ರೇಂಜಿಗೆ ನೋವು ಆಗ್ತಿದೆ ಅಂತಂದರೆ ಯಪ್ಪ. ಏನಿದೆ ಗುರು ಇಲ್ಲಿ ತಿನ್ನೋಕ್ಕೆ? ಮುಂದೆ ಒಂದು ಯಾವುದೋ ರೆಸ್ಟೋರೆಂಟ್ ಇದೆ ಅಂದ್ಕೊಂಡಿದ್ದೀನಿ.
ರೆಸ್ಟೋರೆಂಟೇ ಇಲ್ಲ ಇಲ್ಲಿ. ಶಿಟ್, ನೋ ರೆಸ್ಟೋರೆಂಟ್. ಅಲ್ಲೊಂದು ಯಾವುದೋ ಕಾಣ್ತಾ ಇದೆ, ಅದಕ್ಕೆ ನುಗ್ಬಿಡ್ತೀನಿ. ಹೂ ಹೂ ಹೂ. ಯಾಕಂದರೆ ಆಸಿಡಿಟಿ ಒಂದು ಆಗಿದೆ. ಯಾವುದು ಗುರು ಇದು? ಯಾವ ರೆಸ್ಟೋರೆಂಟ್ ಇದು? ತೆಗಿಯೋಕೆ ಕಷ್ಟ ಗುರು ಇಲ್ಲಿ. ಯಾವ ಒಬ್ಬನೂ ಇಲ್ಲ ಇಲ್ಲಿ. ಹೆಂಗಿರುತ್ತೋ ಇನ್ನು ಮಾಡಿ ಅನ್ನೋದಿರಬಲ್ಲ. ಸೊ ಗೈಸ್, ಫೈನಲಿ ಊಟ ಆಯಿತು. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗ್ತಿದೆ. ಬಟ್ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇನ್ನೊಂದು ಐ ಥಿಂಕ್ 120 kilometers to go actually. ಈ ಥರ ಟೈಟ್ ಸ್ಪಾಟಲ್ಲಿದ್ದಾಗ ಸ್ವಲ್ಪ ಕಷ್ಟ ಈ ಗಾಡಿ ತೆಗಿಯೋದು. ಬೇಜಾನ್ ಚಳಿ ಇದೆ ಗುರು. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನೆಕ್ಸ್ಟ್ ಹೆವಿ ಚಳಿ ಇದೆ. ಸೊ ಇವಾಗ ಊಟ ಅಂತೂ ಆಯಿತು. ಅನದರ್ 120 kilometers. ಸೊ ಕರೆಂಟ್ ಟೈಮ್ ಈಸ್ 9:54. ಸೊ ಐ ಆಮ್ ವೆರಿ ಮಚ್ ಟಯರ್ಡ್ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ಹತ್ತೆಲ್ಲ ಇಳಿದು ಅಲ್ಲ, ಇಟ್ ವಾಸ್ ರಿಯಲಿ ಟಯರಿಂಗ್. ಬೇಜಾನ್ ಸುಸ್ತಾಗೋಯ್ತು ಅಲ್ಲಿ ಮೇಲ್ಗಡೆ ಹತ್ತಿ ಇಳಿಯೋಷ್ಟೊತ್ತಿಗೆ. ಸೊ ಇಳಿದಷ್ಟೇ ಅಲ್ಲಿ ಮೇಲ್ಗಡೆ ಇಳಿದು ಅಲ್ಲಿ ಫಾಲ್ಸಲ್ಲಿ ಇಳಿದು ಹತ್ತಷ್ಟೊತ್ತಿಗೆ ಸಾಕಾಗೋಯ್ತು ಆ್ಯಕ್ಚುಲಿ. ಸೊ very much tired, and overall this trip was fun and adventurous too.
ಆ್ಯಕ್ಚುಲಿ ಇಷ್ಟೊಂದು ಅಡ್ವೆಂಚರಸ್ ನಾನು ಬೇರೆ ಟ್ರಿಪ್ಪಲ್ಲಿ ಆಗಿರಲಿಲ್ಲ. ಅಂದರೆ ಐ ಮೀನ್ ಕುಕ್ಕೆ ಸುಬ್ರಹ್ಮಣ್ಯ ಟ್ರಿಪ್ಪು. ನಾರ್ಮಲಿ ಯಾಕಂದ್ರೆ ನಾನು ವ್ಲಾಗ್ ಏನು ಮಾಡ್ತಿರ್ಲಿಲ್ಲಲ್ಲ, ಸೊ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಅಷ್ಟೊಂದು ಏನು ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದೆ ಬರ್ತಿದ್ದೆ, ಸೊ ಅಷ್ಟೇ ನಡೀತಾ ಇದ್ದಿದ್ದು. ಬಟ್ ದಿಸ್ ಟೈಮ್ ಯು ಗೈಸ್ ವೇರ್ ವಿತ್ ಮೀ, ಫುಲ್ಲು ಮಜಾ ಬಂತು. ಸೊ ಈ ಎಂಟೈರ್ ಸೀರೀಸ್ ಯಾವ ಥರ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಆಲ್ಸೋ ನನ್ನ ಗೋಪ್ರೋದಲ್ಲಿ ಮೆಮೊರಿ ಕೂಡ ಖಾಲಿ ಆಗಿ ಬಂದಿದೆ, ಬಿಕಾಸ್ ನಾನು ನಿನ್ನೆ ಡೇಟಾ ಕಾಪಿ ಮಾಡಿದೆ, ಬಟ್ ಅದನ್ನು ಗೋಪ್ರೋಯಿಂದ ಡಿಲೀಟ್ ಮಾಡಿದೆ, ನೆನಪಾರ್ಬಿಟ್ಟೆ. ಅದು ವಾಪಸ್ ಒಂದೊಂದು ಡಿಲೀಟ್ ಮಾಡೋಕ್ಕೆ ಗೊತ್ತಾಗ್ತಾನೆ ಇಲ್ಲ ಯಾವ್ದು ವೀಡಿಯೋ ಅಂತ. ಸೊ ಇಟ್ಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಅದರಲ್ಲೂ ಆವಾಗಲೇ ಖಾಲಿ ಆಗಿತ್ತು, ಬಟ್ ಒಂದೆರಡು ಕುತ್ಕೊಂಡು ಒಂದೆರಡು ಮೂರು ವೀಡಿಯೋಸ್ ಡಿಲೀಟ್ ಮಾಡಿದೆ. ಸೊ ಹೀಗಾಗಿ ಇಲ್ಲಿವರೆಗೂ ಬಂತು ಅದು. ಇವಾಗ ವಾಪಸ್ ಅದನ್ನ ಹುಡುಕಿ ಒಂದೊಂದೇ ಮಾಡೋಷ್ಟು ಪೇಷನ್ಸು ಮುಗಿದೋಗಿದೆ. ಸೊ ಓವರಾಲ್ ದಿಸ್ ಟ್ರಿಪ್ ವಾಸ್ ಗುಡ್, ದ ಟ್ರಿಪ್ ವಾಸ್ ಅಡ್ವೆಂಚರಸ್. ಆ್ಯಂಡ್ ಈ ಬೈಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು. ದಿಸ್ ಹ್ಯಾಸ್ ಔಟ್ ಪರ್ಫಾರ್ಮ್ಡ್ ಆಲ್ ಆಫ್ ಮೈ ಎಕ್ಸ್ಪೆಕ್ಟೇಷನ್, ಟು ಬಿ ಫ್ರ್ಯಾಂಕ್. ಔಟ್ ಪರ್ಫಾರ್ಮ್ಡ್ ಆಲ್ ಆಫ್ ಮೈ ಎಕ್ಸ್ಪೆಕ್ಟೇಷನ್. ನಾನು ಏನು ಅಂದ್ಕೊಂಡಿದ್ದೆ, ಈ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ, ಬಟ್ ಅದನ್ನು ಮೀರಿ ಪರ್ಫಾರ್ಮ್ ಮಾಡಿದೆ. ದ ವೇಟ್ ಪರ್ಫಾರ್ಮ್ಡ್ ಇನ್ ದ ಘಾಟ್ ಸೆಕ್ಷನ್, ಡೌನ್ ಹಿಲ್ ಆಗಿರಲಿ, ಅಪ್ ಹಿಲ್ ಆಗಿರಲಿ, ಆ್ಯಂಡ್ ಬ್ಯಾಡ್ ರೋಡ್ಸ್ ಅಂತೂ ಕಿಂಗು ಗುರು. ಇದು ಕಿಂಗು ಆರಾಮ್ಸೆ ಹ್ಯಾಂಡಲ್ ಮಾಡುತ್ತೆ, ಸಾಕಾದಾಗ ಹ್ಯಾಂಡಲ್ ಮಾಡುತ್ತೆ ಬ್ಯಾಡ್ ರೋಡ್ಸ್ನ. ಸೊ ಐ ಆಮ್ ರಿಯಲಿ ಡಿಲೈಟೆಡ್ ಟು ಓನ್ ದಿಸ್. ನನ್ನ ಡಿಸಿಷನ್ ಏನು ರಾಂಗ್ ಆಗಿಲ್ಲ ಅಂತ ಇವತ್ತು ನನಗೆ ಅನಿಸ್ತಿದೆ. ಸೊ ಐ ಕ್ಯಾನ್ ಇವಾಗ ಸ್ವಲ್ಪ ಕಾನ್ಫಿಡೆನ್ಸು ಬಂದಿದೆ, ಇನ್ನೂ ಒಳ್ಳೆ ಟ್ರಿಪ್ ನಾನು ಈ ಬೈಕಲ್ಲಿ ಮಾಡ್ಬೋದು ಅಂತ. ಬಟ್ ಓನ್ಲಿ ಥಿಂಗ್ ಇಸ್ ಸ್ವಲ್ಪ ನನ್ನ ಫಿಸಿಕ್ ನಾನು ಬಿಲ್ಡ್ ಮಾಡಬೇಕು, ಸ್ವಲ್ಪ ಸ್ಟ್ರೆಂತ್, ಸ್ಟಾಮಿನಾ, ಬಿಕಾಸ್ ವೇಟ್ ತುಂಬಾ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮ್ ಪ್ಯಾನಿಯರ್ಸ್ ಇತ್ತು, ಸೊ ಬಟ್ ಟಾಪ್ ಬಾಕ್ಸಲ್ಲಿ ಕಡಿಮೆ ವೇಟ್ ಹಾಕಿದ್ದೆ ಲಾಸ್ಟ್ ಟೈಮ್ ನಾನು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ. ಸೊ ಹೀಗಾಗಿ ಅಷ್ಟು ವೆಯ್ಟ್ ಅನಿಸಲ್ಲ. ಬಟ್ ಈ ಸತಿ ಬರೀ ಓನ್ಲಿ ಟಾಪ್ ಬಾಕ್ಸ್ ಮಾತ್ರ ಇರೋದ್ರಿಂದ ಎಲ್ಲ ಕಂಪ್ಲೀಟ್ ವೆಯ್ಟು ಟಾಪ್ ಬಾಕ್ಸಲ್ಲೇ ಇದೆ. ಸೊ ಟಾಪ್ ಬಾಕ್ಸ್ ಅಂದರೆ ಮೇಲ್ಗಡೆ ಶಿಫ್ಟ್ ಆಗುತ್ತಲ್ಲ, ಸೊ ಈವನ್ ವೇಟ್ ಕೂಡ ಶಿಫ್ಟ್ ಆಗುತ್ತೆ, ಸೆಂಟ್ರ್ ಆಫ್ ಗ್ರಾವಿಟಿ ಕೂಡ ಶಿಫ್ಟ್ ಆಗುತ್ತೆ. ಸೊ ಹೀಗಾಗಿ ತುಂಬಾ ವೇಟ್ ಅನಿಸುತ್ತೆ ಇಳಿಯೋಕ್ಕೆ, ಈ ಥರ ಎತ್ತೋಕ್ಕೆ. ಸೊ ಪ್ಯಾನಿಯರ್ಸ್ ಇತ್ತಂದರೆ ಪ್ಯಾನಿಯರ್ಸ್ ಕೆಳಗಡೆ ಗ್ರೌಂಡ್ ಸ್ವಲ್ಪ ಕೆಳಗಡೆ ಲೆವೆಲಲ್ಲಿರುತ್ತೆ, ಸೊ ಈಸಿಲಿ ಎತ್ಬೋದು. ಸೊ ಹೀಗಾಗಿ ಅದೇ ಹೇಳಿದ್ನಲ್ಲ, ಸ್ವಲ್ಪ ಜಿಮ್ ಜಾಯ್ನ್ ಆಗಿ ಫುಲ್ಲು ಫಿಸಿಕ್ನ ಬಿಲ್ಡ್ ಮಾಡ್ಬೇಕು ನಾನು, ಇಲ್ಲಾಂದರೆ ಕಷ್ಟ ಆಗೋರು. ಅಂದರೆ ಮ್ಯಾನೇಜ್ ಮಾಡ್ಬೋದು, ಬಟ್ ಬೇಗನೆ ಟಯರ್ಡ್ ಆಗುತ್ತೆ. ಸೊ ಟೋಟಲಿ 3 days ರೈಡ್ ಆ್ಯಂಡ್ 1200 kilometers, 1300, ಆಲ್ಮೋಸ್ಟ್ 1300 kilometers ಆಯಿತು. 1200 kilometers ಕಂಪ್ಲೀಟ್ಲಿ. ಯಾಕೆಂದರೆ ನಿನ್ನೆ ಸ್ವಲ್ಪ ಜಾಸ್ತಿನೇ ಆಯಿತು ಕುಕ್ಕೆಗೆ ಹೋಗ್ತಾ ಎಕ್ಸ್ಪೆಕ್ಟೆಡ್ಗಿಂತ. ಸೊ ಆ್ಯಂಡ್ ಆಲ್ಸೋ ಇವತ್ತು ಮಳ್ಳಳ್ಳಿ ಫಾಲ್ಸ್ ಆ್ಯಡೆಡ್ ಅ ಲಿಟಲ್ ಬಿಟ್ ಎಕ್ಸ್ಟ್ರಾ ಮೈಲ್ಸ್. ಸೊ ಹೀಗಾಗಿ ಈಸಿ ಬಾಯ್, ಈಸಿ. ಸೊ ನೆಕ್ಸ್ಟು ಬೆಂಗಳೂರಿಂದ ಹುಬ್ಬಳ್ಳಿ, ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವಿಡಿಯೋ ಆಲ್ಸೋ. ಅದೇ ಹೇಳಿದ್ನಲ್ಲ, ಅಲ್ಲಿಂದ ಹೋಗ್ತಾ ಐ ವಿಲ್ ಕವರ್ ಒನ್ ಮೋರ್ ಪ್ಲೇಸ್ ಇನ್ ಬಿಟ್ವೀನ್. ಸೊ ಯಾವುದಂತ ಹೇಳಲ್ಲ, ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಸೊ ಐ ಆಮ್ ಲಿಟ್ರಲಿ ಟಯರ್ಡ್, ಬಟ್ ತುಂಬಾ ಮಜಾ ಬಂತು ಈ ಎಂಟೈರ್ ಘಾಟ್ ಸೆಕ್ಷನ್. ಆ್ಯಂಡ್ ದಿಸ್ ಬೈಕ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಸೊ ನಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಔಟ್ ಪರ್ಫಾರ್ಮ್ ಮಾಡಿದೆ ಈ ಗಾಡಿ. ಈವನ್ ದ ಡೌನ್ ಹಿಲ್, ದ ಅಪ್ ಹಿಲ್ ಆ್ಯಂಡ್ ಆಲ್ ದ ಬ್ಯಾಡ್ ರೋಡ್ಸ್, ಇನ್ನು ತುಂಬಾ ಒಂಥರ ಆಫ್ ರೋಡಿಂಗ್ ಆಗೋಯ್ತು, ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ರಿವರ್ ಕ್ರಾಸಿಂಗು, ಆಫ್ ರೋಡಿಂಗು, ನೈಟ್ ಡ್ರೈವು ಎಲ್ಲನೂ ಕವರ್ ಆಗೋಯ್ತು ಅನಿಸುತ್ತೆ ಈ 2 days ಐ ಥಿಂಕ್. ಸೊ ದಿಸ್ ಇಸ್ ಇಟ್. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್ ಗೈಸ್. ಸೊ ಸಿಗ್ತೀನಿ
ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೆಕ್ಸ್ಟು ಸ್ಟೇ ಟ್ಯೂನ್ ಫಾರ್ ಮೈ ಬ್ಯಾಂಗ್ಳೂರ್ ಟು ಹುಬ್ಳಿ ವಿಡಿಯೋ. So day 3. So wait for my day 3 video. It will be up soon. So let's end this video here, guys. ಮತ್ತೆ ಸಿಗೋಣ my next day 3 video ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, bye bye and ride safe, guys.